ನಾಮಿನೇಷನ್ ರೀ ಉತ್ಸಾಹ ಹೇಗಿದೆ ಸರ್? ಸ್ವಾಭಾವಿಕವಾಗಿ ಸಹಕಾರಿ ಕ್ಷೇತ್ರದಲ್ಲಿ ಮೊದಲಿಂದ ಉತ್ಸಾಹದಲ್ಲಿರ್ತಕ್ಕಂಥ ನಮ್ಮ ತಾಲೂಕಿನ ಜನ ಮತ್ತು ಕಾರ್ಯಕರ್ತರು ಮತ್ತು ಯುವಕರು ಮುಖಂಡರು ಅದರಲ್ಲಿ ಇವತ್ತಿನ ದಿವಸ ಮತ್ತೆ ಹೆಚ್ಚಿನ ಉತ್ಸಾಹ ಇವತ್ತು ಕಂಡು ಬಂದಿದೆ. ಒಂದು ಒಳ್ಳೆಯ ಉತ್ಸಾಹ, ಒಳ್ಳೆಯ ನಿಮ್ಮ ಕೈ ಬರೋದು ಜನ ಹಿಂದೆ ನಾಮಿನೇಷನ್ ಯಾವ ಕೆಟಗರಿಯಿಂದ ಆಗಿದೆ ಸರ್ ಇವತ್ತಿನ ದಿವಸ ನಮ್ಮ ಸ್ವಾಭಿಮಾನಿ ಬೆಲ್ಲದ ಮುಖಾಂತರ 15 ನಾಮಿನೇಷನ್ಗಳು ಮಾಡಿದ್ದೀವಿ. ಅದರಲ್ಲಿ ವಿಶೇಷವಾಗಿ 9 ಜನರಲ್ ಇರ್ಬೋದು, 2 ಮಹಿಳೆ ಇರ್ಬೋದು, ಒಂದು SC, ಒಂದು ST, ಒಂದು OBC ಬ ಮತ್ತು ಒಂದು OBC ಅ. ಈ 15 ಸ್ಥಾನಗಳಿಗಾಗಿ ನಮ್ಮ ಸ್ವಾಭಿಮಾನಿ ಬೆಲ್ಲದಿಂದ ನಾವು ಸ್ಪರ್ಧೆಯನ್ನು ಮಾಡಿದ್ದೀವಿ. ತಾಲೂಕಾದ್ಯಂತ ಇದೆ ಪರ್ಟಿಕ್ಯುಲರ್ ತಾಲೂಕಾದ್ಯಂತ ಎಲ್ಲ ಜಿಲ್ಲಾ ಪಂಚಾಯತಿಗೆ ಇಡೀ ತಾಲೂಕನ್ನು ಗಮನದಲ್ಲಿಟ್ಟುಕೊಂಡು 15 ಜನರನ್ನ ನಾಮಿನೇಷನ್ ಮಾಡಿಸಿದ್ವಿ. ಕ್ಷೇತ್ರದ ಮತದಾರರಿಗೆ ಇಷ್ಟೇ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. 40 ವರ್ಷಗಳಿಂದ ಈ ಸಂಸ್ಥೆ ಯಾವ ರೀತಿ ತಮ್ಮೆಲ್ಲರ ಸೇವೆ ಮಾಡ್ತಾ ಬಂದಿದ್ದೇನೋ ಅದೇ ರೀತಿ ಸೇವೆ ಮುಂದೂ ಸಹಿತ ತಮಗೆ ಬೇಕಾದರೆ ತಮಗೆ ಸ್ಪಂದನೆ ಆಗುವ ಮುಖಾಂತರ ಸ್ನೇಹವಾಗಿ ಆಗಿರ್ತಕ್ಕಂಥ ಸಂಸ್ಥೆ ಇದಾಗಿ ತಮ್ಮದಾಗಿ ಉಳಿಬೇಕಾದ್ರೆ ಇವತ್ತು ದಿವಸ AB ಪಾಟೀಲರ ನೇತೃತ್ವದಲ್ಲಿ, ತಾಲೂಕಿನ ಎಲ್ಲ ಹಿರಿಯರ ನೇತೃತ್ವದಲ್ಲಿ ಇವತ್ತು ಹುಕ್ಕೇರಿ ಸ್ವಾಭಿಮಾನಿ ಪೆನಲ್ ಅನ್ನೋದನ್ನು ಮಾಡುವ ಮುಖಾಂತರ ಈಗ ನಾಮನಿರ್ದೇಶನ ಮಾಡಿದ್ದಾರೆ. ನಾವು ತಮ್ಮ ಹಳ್ಳಿಗಳಿಗೆ ಬಂದು ಹೋಗುವಂಥ ವ್ಯವಸ್ಥೆ ಮಾಡ್ತೀವಿ. ಒಟ್ಟಿನಲ್ಲಿ ಅವರಿವರೆನ್ನದೇ ಇವತ್ತು ದಿವಸ ತಾಲೂಕಿನ ದೃಷ್ಟಿಯನ್ನಿಟ್ಟುಕೊಂಡು, ಸಂಸ್ಥೆಯ ದೃಷ್ಟಿಯನ್ನು ಇಟ್ಕೊಂಡು, ಸಹಕಾರಿ ಕ್ಷೇತ್ರದ ದೃಷ್ಟಿಯನ್ನು ಇಟ್ಟುಕೊಂಡು ಸ್ವಾಭಿಮಾನಿ ಪೆಲ್ಲರಿಗೆ ತಾವೆಲ್ಲ ಆಶೀರ್ವಾದ ಮಾಡಬೇಕು. ದಯಮಾಡಿ ತಾವು ಆಶೀರ್ವಾದ ಮಾಡದೆ ಇನ್ನುಳಿದಂಥ ಎಲ್ಲರಿಗೂ ಆಶೀರ್ವಾದ ಮಾಡಲಿಕ್ಕೆ ತಾವು ಸಹಿತ ತಮ್ಮ ಸಂಬಂಧಿಕರು, ಗೆಳೆಯರು, ಸ್ನೇಹಿತರು, ಸಹಕಾರಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಬಂಧುಗಳಿಗೆ ತಾವು ಸಹಿತ ಹೇಳಬೇಕು ಅನ್ನೋಂಥ ವಿನಂತಿಯನ್ನು ಮಾಡ್ತಾರೆ. ಪ್ರತ್ಯಾರೋಪ ಮಾಡತ್ತಾರೆ. ನಿನ್ನೆ ಶುಗರ್ ಫ್ಯಾಕ್ಟ್ರಿ ಮಾಡಿದ್ರೆ, ಹಾಗಾದರೆ ನೀವು ಮತ್ತೆ ಎಲ್ಲಿಯಾದರೂ ಮಾಡೋದ್ರನ್ನ ಬಹಿರಂಗವಾಗಿ ಈಗ ಮದುವೆಯಲ್ಲಿ ಅಕ್ಕಿ ಕಾಳು ಹೋಗಿಲ್ದ ಮದುವೆ ಆಗಂಗಿಲ್ಲ. ಹಂಗೆ ರಾಜಕಾರಣದಾಗ ಇವತ್ತಿನ ದಿವಸ ಆರೋಪ ಪ್ರತ್ಯಾರೋಪ ಮಾಡಿದ್ದು ಸಹಜ. ಆದರೆ ನಿನ್ನೆ ಜನರ ಬಾಡಿ ಹಿರಣ್ಯಕೇಶಿ 69ನೇ ಜನರ ಬಾಡಿ ಇದ್ದು ನನಗೆ ಗೊತ್ತಿತ್ತು. ಬಟ್ ಅಲ್ಲಿ ಏನು ಮಾತುಕತೆ ಆಗಿದ್ದು ನನಗೆ ಗೊತ್ತಿಲ್ಲ. ಅದೇನು ಮಾತಾಡೋದು ತಿಳ್ಕೊಂಡ್ಬಿಟ್ಟು ಮುಂದಿನ ದಿನ ಮಾಡಿದ್ರೆ ಉತ್ತರ ಕೊಡ್ತೀನಿ ಸರ್. ಅವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್? ಬಹುಶಃ ಅದು ನಾನು ಹೇಳಕ್ಕೆ ಬಯಸೋದಿಲ್ಲ. ನಮ್ಮ ತಾಲೂಕಿನ ಜನ ಇವತ್ತಿನ ದಿವಸ ಅದು ಏನು ಹೇಳಬೇಕು ಅನ್ನೋದು ಈಗಾಗಲೇ ಅವರು ಡಿಸೈಡ್ ಮಾಡಿದ್ದಾರೆ. ಬರುವಂಥ 28ನೇ ತಾರೀಕು ಅದಕ್ಕೆ ಉತ್ತರ ಅವರು ಕೊಡ್ತಾರೆ. ಸರ್, ವಿಶೇಷ ಮಾಡಿ ಮತಕ್ಷೇತ್ರದಿಂದ ಏನು ರೆಸ್ಪಾನ್ಸ್? ಎಮ್ಕಲ್ಮಾಡಿ ಮತಕ್ಷೇತ್ರದಲ್ಲಿ ಅತಿ ಅದ್ಭುತವಾಗಿರ್ತಕ್ಕಂಥ ರೆಸ್ಪಾನ್ಸ್ ಇವತ್ತು ದಿವಸ ಅಥವಾ ಸ್ವಾಗತ ಮಾಡೋದ್ರ ಮುಖಾಂತರ ಜನ ಬೆನ್ನತ್ತಿದ್ದಾರೆ. ಅವರ ಒಂದು ಆಡಳಿತಕ್ಕೆ ಬೇಸರದ ಮುಖಾಂತರ ಇಲ್ಲ ತಾವು ಬೇಕು, ತಾವು ಬಂದಿದ್ದೀರಿ, ನಾವು ಹೀಗೆ ಮುಂದುವರಿರಿ ಅನ್ನುವಂಥ ಮಾತನ್ನು ಅವರು ಸಹಿತ ಹೇಳ್ತಾರೆ. ಯಮಕಲ್ಮಡಿ ಮತಕ್ಷೇತ್ರದಲ್ಲಿ ಮತಗಳು ಎಷ್ಟಿದೆ? ಯಮಕಲ್ಮಡಿ ಮತಕ್ಷೇತ್ರದಲ್ಲಿ ಸರ್ಸಾರನ 22,000 ಮತಗಳಲ್ಲಿದೆ. ಸರ್, ಇನ್ನೊಂದ್ರೆ ನಿನ್ನೆ ಜೊಲ್ಲೆ ಅವ್ರು ಭಾಷಣ ಮಾಡ್ಬೇಕಂದ್ರೆ AGM ಒಳಗೆ ನಮ್ಮ ಕಡೆ ಯಾರು ಬರಂಗಿಲ್ಲ, ಅವ್ರಿಗೆ ನಾವು ಪತ್ತು ಬರೆಯಂಗಿಲ್ಲ, ಅನುಕೂಲ ಮಾಡಿ ಕೊಡಂಗಿಲ್ಲ ಅನ್ನೋ ಮಾತು ಮಾತಾಡಿದ್ರು. ಇನ್ನೂ ಅದ್ರ ಬಿ ವಿಚಾರ ಮಾಡ್ರಿ ಅಂತಾರೆ ಸರ್ ಅವರು ಇನ್ನೂ ವಿಚಾರ ಮಾಡ್ರಿ, ನಮ್ಮ ಕಡೆ ಬಂದ್ರು ಈಗೂ ಬರ್ರಿ ಚಾನ್ಸ್ ಐತೆ ಮಾತಾಡ್ತಾರೆ ಸರ್. DCC ಬ್ಯಾಂಕ್ ಯಾರಪ್ಪನ ಆಸ್ತಿ ಅಲ್ಲ, ಜಿಲ್ಲೆಯ ಹಿರಿಯರು ಕೆಟ್ಟಿರ್ತಕ್ಕಂಥ ಆಸ್ತಿ ಮತ್ತು ಜಿಲ್ಲೆಯ ಸಾಮಾನ್ಯ ಮಧ್ಯಮ ವರ್ಗ, ಮೇಲ್ವರ್ಗ, ಕೆಳವರ್ಗ ಇಟ್ಟಿರ್ತಕ್ಕಂಥ ಠೇವು. ಅದರಿಂದ ಸಂಸ್ಥೆಯನ್ನು ಉಳಿಸಿ ಬೆಳೆಸಿ ರೈತರ ಸಂಕಷ್ಟಗಳಿಗೆ ಆರ್ಥಿಕವಾಗಿ ನೆರವು ಮಾಡುವಂಥದ್ದು ಕೆಲಸ. ಅವ್ನು ಕೊಡ್ತಾನೋ ಇವ್ನು ಕೊಡ್ತಾನೋ ಹೇಳಕ್ಕೆ ಯಾರಪ್ಪ ನಮ್ಮಪ್ಪನ ಮನೆ ಆಸ್ತಿನೂ ಅಲ್ಲ, ಬೇಡ ಯಾವ ಹೇಳಿದನೋ ಅವ್ರ ಅಪ್ಪನ ಮನೆಯೂ ಆಸ್ತಿನೂ ಅಲ್ಲ. ಇದನ್ನು ಪದೇ ಮಾಡಕ್ಕೆ ಹೋದ್ರೆ ನಾಳೆ ರೈತರ ಬಂದು ಎದಿ ಮ್ಯಾಗ ಓದಿಯುವಂಥ ಕೆಲಸ ಅವ್ರು ತಪ್ಪು ಮಾಡಿದ್ರು ಮಾಡ್ತಾರೆ, ನಾನು ತಪ್ಪು ಮಾಡಿದ್ರು ಮಾಡ್ತಾರೆ. ಅವ್ರು ಇಲ್ಲಿ ಬಂದ ಕ್ಷೇತ್ರ ಸುಧಾರಣೆ ಮಾಡಕ್ಕೆ ಬಂದಾರ ಸರ್, ಅಭಿವೃದ್ಧಿ ಮಾಡಕ್ಕೆ ಬಂದಾರ ಸರ್. ಅದು ನಮ್ಗೆ ಜನ ಅದಕ್ಕೆ ಉತ್ತರ ಕೊಡ್ತೈತಿ. ಕ್ಷೇತ್ರ ಸುಧಾರಣೆ ಮಾಡಿದ್ರೆ ಅವ್ರ ಮತ MP ಚುನಾವಣೆಯಲ್ಲಿ ಅವ್ರ ಮತಕ್ಷೇತ್ರದಲ್ಲಿ ಏನಾಗಿದೆ ಅದ್ರ ಬಗ್ಗೆ ಅವ್ರು ಗಮನ ಹರಿಸಬೇಕು. ನಮ್ಮ ಮತಕ್ಷೇತ್ರ ಇವತ್ತು ಸುಧಾರಣೆ ಆಗಿದ್ರೆ ನಮ್ಮ ಮತಕ್ಷೇತ್ರದಲ್ಲಿ ಏನಾಗಿದೆ ಅದನ್ನು ಗಮನ ಹರಿಸಬೇಕು. ಇವತ್ತು ಹುಕ್ಕೇರಿ ಮತಕ್ಷೇತ್ರದ 8,000 ನಾವು ಲೀಡ್ ಕೊಟ್ಟಿದ್ದೀವಿ. ಅವ್ರ ಮತಕ್ಷೇತ್ರ ನಿಪ್ಪಾಣಿ ಮತಕ್ಷೇತ್ರದಲ್ಲಿ ಅವರು 28ರಿಂದ 30,000 ಮೈನಸ್ ಆಗೈತೆ BJP. ಅದ್ರ ಬಗ್ಗೆ ಅವ್ರು ಗಮನ ಹರಿಸಲಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಸರ್, ಅವ್ರೇನು ಅನ್ನತ್ತಾರ ಗುರ್ತಿದ್ದೇನೆ ಸರ್, ನಾವು ಹೊರಗಿನವರ ಪದೇ ಅನಾತೀರಿ, ನಾವೇ ಇಲ್ಲಿ ಇಲೆಕ್ಷನ್ ನಿಲ್ಲಾಕ್ ಬರತ್ತೇವು, ನಿಮ್ಮ ತಾಲೂಕಿನವ್ರಿಗೆ ನಿಲ್ಸಾತೀವಿ. ಮೊದಲನೇದ್ದು ಆ ದಿವಸ ನಿನ್ನೇನೋ TP ಇತ್ತು. ಮೊದಲನೇದ್ದು ಅವರು ಆ ವೇದಿಕೆ ಮೇಲೆ ಹೋಗಕ್ಕೆ ಏನೂ ಸಂಬಂಧ ಇಲ್ಲ ಅವ್ರಿಗೆ. ಅವರು ನಮ್ಮ ಸಂಸ್ಥೆಯ ಸದಸ್ಯರು ಅಲ್ಲ. ಸುಮ್ಮನೆ ಏನೇನೋ ಮಾಡಕತ್ತಾರ ಅಂದ್ಕೊಂಡು ನಾವು ಸುಮ್ಮನೆ ಗಪ್ಪದೀವಿ. ಯಾಕಂದ್ರೆ ಅವ್ರಿಗೆ ನಿಪ್ಪಾಣಿ ಫ್ಯಾಕ್ಟ್ರಿ ಸಕ್ರೆ ಮಾರಿದ 50,000 ಬಂದಿಲ್ಲ, ನಿನ್ನ FIR ಆಗಿತ್ತು. 50,000
ಕ್ವಿಂಟಲ್ ತುಡುಗಿನ ಸಕ್ಕರೆ 50,000 ಕ್ವಿಂಟಲ್ ತುಡುಗಿನ ಸಕ್ಕರೆಯನ್ನು GST ತಪ್ಪಿಸಿ ಗೋಡೌನ್ದಾಗ ಇಟ್ಟಿದ್ರು. GST ಅಧಿಕಾರಿಗಳು ಬಂದು ಅದನ್ನು ರೇಡ್ ಮಾಡಿದರು. ಅಲ್ಲಿ ಏನೋ ವ್ಯವಹಾರಗಳನ್ನು ಸುದ್ದಿ ಮಾಡೋದ್ರ ಮುಖಾಂತರ 50,000 ಕ್ವಿಂಟಲ್ ಇದ್ದದ್ದು 5,000 ಕ್ವಿಂಟಲ್ಗೆ ಅದನ್ನು ಕೇಸನ್ನು ಕಡಿಮೆ ಮಾಡಿದರು. ಮಾಡಿ ಅವ್ರಿಗೇನು ದಂಡ ಪಂಡ ತುಂಬಬೇಕು, ಅದೇನು ಮಾಡಬೇಕು ಅದೆಲ್ಲ ಕೈ ಬೆಚ್ಚಗೆ ಮಾಡಿ ಎಲ್ಲ ಮಾಡಿ ಮುಗಿಸಿದ್ರು. ಆದರೆ ಅಲ್ಲಿ ಜನತೆ, ಅಲ್ಲಿ ರೈತರು ಇವತ್ತು ದಿವಸ ಅದೇ ವಿಷಯವನ್ನು ತಗೊಂಡು ಕೋರ್ಟಿಗೆ ಹೋದರು. ಕೋರ್ಟ್ನಾಗ ಹೋದಾಗ ಇವತ್ತು ಕೋರ್ಟ್ ಅದನ್ನು ಭಾಳ ಕ್ರಿಮಿನಲ್ ಮೈಂಡೆಡ್ ಪರಿಗಣಿಸೋ ಮುಖಾಂತರ ಇದು ರೈತರಿಗೆ ದೊಡ್ಡ ಅನ್ಯಾಯ ಆಗಿದೆ. ಇವತ್ತು 50,000 ಕ್ವಿಂಟಲ್ ಅಂದರೆ ಈ FRPಯಲ್ಲಿ 0.73% FRP ನಾವೇನು ರೇಟ್ ಕೊಡ್ತೀವಲ್ಲ, ಆ FRP ರೇಟ್ನಲ್ಲಿ ಪ್ರತಿ ಕ್ವಿಂಟಲ್ಗೆ ಪ್ರತಿ ಟನ್ಗೆ 70 ರೂಪಾಯಿ ಕಡಿಮೆ ಕೊಟ್ಟಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದನ್ನು ಇವತ್ತು FRP ರೇಟ್ನಲ್ಲಿ 70 ರೂಪಾಯಿ ಇವತ್ತು ಮೋಸ ಮಾಡಿದ್ದಾರೆ ಅವರು. ಅದನ್ನು ಅವ್ರು ಕೊಡಬೇಕಾಗಿತ್ತು. ಅದನ್ನು ರಿಕವರಿಯಾಗ ತುಡುಗು ಮಾಡಿ ಸಕ್ರೆ ರಿಕವರಿಯಾಗಿ ಕಡಿಮೆ ತೋರಿಸೋದ್ರಿಂದ ರೈತರಿಗೆ ಪ್ರತಿ ಟನ್ಗೆ 70 ರೂಪಾಯಿ ಇವತ್ತು ಲಾಸ್ ಆಗಿದೆ. ಮತ್ತು ಜೊತೆಗೆ ಆ ಸಂಬಂಧಪಟ್ಟಂಥ ಸಂಸ್ಥೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಆಡಳಿತ ಮಂಡಳಿ ಕೋರ್ಟ್ನವರಿಗೆ FIR ಮಾಡಿದ್ದಾರೆ, FIR ಮಾಡ್ಕೊಂಡಿದ್ದಾರೆ. ಮತ್ತು ಅಂಥ ಜನರ ಜೊತೆ, ಅಂಥವ್ರು ಹೇಳೋರ ಜೊತೆ ನಾವು ಮಾತಾಡೋಕ್ಕಾಗೋದಿಲ್ಲ. ಈಗ ಇದಕ್ಕೇನವರು ಉತ್ತರ ಕೊಡ್ತಾರೆ? ಈಗ ಒಂದು ಸಂಸ್ಥೆ, ಸಹಕಾರಿ ಸಂಸ್ಥೆ, ಆ ಸಂಸ್ಥೆಯಲ್ಲಿದ್ದಂಥ 50,000 ಕ್ವಿಂಟಲ್ ಸಕ್ಕರೆ ತುಡುಗು ಮಾಡಿದ್ರು, ಬೇರೆ ಗೋಡೌನ್ದಾಗ ಇಟ್ಟರು. ಅಲ್ಲಿ GSTದವರು ವಿಸಿಟ್ ಮಾಡಿದ್ರು, ರೇಡ್ ಮಾಡಿದರು. ಅದನ್ನು ಹೊಂದಾಣಿಕೆ ಮಾಡ್ಕೊಂಡು 5,000 ಕ್ವಿಂಟಲ್ ಕೇಳಿಸಿ ಏನೋ ಮಾಡಿ ಸರಿ ಮಾಡ್ಕೊಂಡಿದ್ರು. ಮತ್ತು ಅಲ್ಲಿ ಜನ ರೈತರು ಕೂಡಿ ಇವತ್ತು ಕೋರ್ಟಿಗೆ ಹೋದರು. ಕೋರ್ಟ್ನಾಗ ಹೋದಾಗ ಕೋರ್ಟ್ನಾಗ ಪರಿಗಣಿಸಿದರು, ಎಲ್ಲ ವಿಷಯವನ್ನು ಗಮನಕ್ಕೆ ತಂದರು. ಪ್ರತಿ ಟನ್ನಿಗೆ ಇವತ್ತು ದಿವಸ 0.73% FRP ತಾವು ಕಡಿಮೆ ಕೊಟ್ಟಿದ್ದೀರಿ, ಅದಕ್ಕೆ ನೀವು ಕ್ರಿಮಿನಲ್ ಮೈಂಡೆಡ್ ಅನ್ನೋ ಮುಖಾಂತರ ಇವತ್ತು ದಿವಸ ಅವ್ರ ಮೇಲೆ FIR ಅನ್ನು ಅಧ್ಯಕ್ಷರ ಮೇಲೆ, ಚೇರ್ಮನ್ ಮೇಲೆ, ವೈಸ್ ಚೇರ್ಮನ್ ಮೇಲೆ, ಆಡಳಿತ ಮಂಡಳಿ ಮೇಲೆ FIR ಅನ್ನು ದಾಖಲು ಮಾಡಿದ್ದು ಬಹುಶಃ ಅವ್ರ ಗಮನಕ್ಕೆ ಐತೆ ಅಲ್ಲಿ ಗೊತ್ತಿಲ್ಲ. ನನಗೂ ಗಮನಕ್ಕೆ ಬಂದಂಥ ಸಂದರ್ಭ ಇದು ಈ ವಿಷಯವನ್ನು ಮಾತಾಡ್ತಾರೆ. ಎಸ್ ಸರ್, ಬೆಳಗಾವಿ ಡಿಸ್ಟ್ರಿಕ್ಟ್ ಒಳಗಡೆ ಕತ್ತಿ ಮಣಿತನ ಮೇಲೆ ಆ ಕಡೆ ಈ ಕಡೆ ಕ್ಷೇತ್ರದ ಮುಗಿಬೀಳಕ್ಕೆ ಕಾರಣ ಏನು ಸರ್? ನಿಮ್ಗೆ ಬೆಸ್ಟ್ ರೀಸನ್ ಅಥವಾ ಬೇರೆ ಅಜೆಂಡಾ ಇದೆ ಸರ್? ದಿವಂಗತ ನಮ್ಮ ಅಣ್ಣ ಉಮೇಶನ ಕತ್ತಿ ಇಲ್ಲದೊಂದು ಕಾರಣ. ಕರೆಕ್ಟ್ ಸರ್. ಆದರೆ ನಮ್ಮ ಅಣ್ಣ ಇಲ್ಲ ಅಂತ ತಿಳ್ಕೊಂಡು ಅವ್ರು ಮುಗಿಬಿದ್ದಿದ್ದಾರೆ. ಆ ಮುಗಿಬಿದ್ದಂಥ ಜನರಿಗೆ ನಮ್ಮ ತಾಲೂಕಿನ ಜನ ದೊಡ್ಡ ಸಾವುಕಾರ ಹೆಂಗಿದ್ದ, ಸಣ್ಣ ಸಾವುಕಾರ ಹೆಂಗದನು, ಅಥವಾ ಕುಮಾರಣ್ಣ ಪಾಟೀಲ್ ಹೆಂಗದಾರು, ಅಥವಾ AB ಪಾಟೀಲ್ ಹೆಂಗದಾರು ಅನ್ನೋದು ಬರುವಂಥ 28ನೇ ತಾರೀಕು ಉತ್ತರ ಕೊಡೋದ್ರ ಮುಖಾಂತರ ಇನ್ನೊಮ್ಮೆ ಹುಕ್ಕೇರಿ ತಾಲೂಕಿನ ಕಣ್ಣು ಎತ್ತಿ ನೋಡಬಾರ್ದಂಥ ಒಂದು ಸ್ಥಿತಿಗೆ ಅವ್ರನ್ನ ತರ್ತಾರೆ. ಅಣ್ಣ, ನಿಮ್ಮ ಪೆನಲ್ದಿಂದ ಎಷ್ಟು ಜನ ಆಚೆ ಬರ್ತಾರೆ ಸರ್? ಎಲ್ಲರೂ ಆಚೆ ಬರ್ತಾರೆ? 15 ಜನ ನಮ್ಮ ಪಣದಿಂದ ಆಚೆ ಬರ್ತಾರೆ. ಥ್ಯಾಂಕ್ ಯು.